ನಮಸ್ತೆ ಎಲ್ಲರಿಗೂ, ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ. ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥ ವೆಜಿಟೇಬಲ್ ಉಪ್ಮಾ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಇದು ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಎಷ್ಟು ಜನ ಹೇಳ್ತಾರೆ ಕಾಂಕ್ರೀಟ್ ಅಂತೆಲ್ಲ ಹೇಳ್ತಾರೆ, ಬಟ್ ಈ ಥರ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬೆಣ್ಣೆ ಆಗಿ ನಾಲ್ಗೆ ಮೇಲೆ ಹಾಕಿದ ತಕ್ಷಣ ಕರಗುವ ಅಂಥ ಉಪ್ಮಾ ಇದು. ನೋಡ್ತಾ ಇದ್ರಲ್ಲ, ಫಸ್ಟೇ ನಾನು ರವೆ ಹಾಕ್ಕೊಂಡು ಇಲ್ಲಿ ಹುರ್ಕೊಂಡಿದ್ದೀನಿ ಕೆಂಪಗೆ. ನೆಕ್ಸ್ಟು ಒಂದು ಪಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಯೂಶ್ವಲಿ ಹಾಕ್ಕೊಳ್ಳೋದ್ರಿಂದ ಒಂದೇ ಒಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೇಕಷ್ಟೇ. ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫುಲ್ಲು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಫಸ್ಟೇ ಇಲ್ಲಿ ಕಡಲೆಬೇಳೆ ಹಾಕ್ತಾಯಿಲ್ಲ, ಆಮೇಲೆ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಇದು ಸಾಫ್ಟಾಗಿ ಫ್ರೈ ಆಗುತ್ತೆ. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೊಬೇಕು. ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಬಾಡಿಸ್ಕೊಳ್ಬೇಕು. ನೀಟಾಗಿ ಇದು ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ಆಯಿಲಲ್ಲಿ ಬೆಂದ ಮೇಲೆ ಇದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹೆಚ್ಕೊಂಡಿರೋಂಥ 1 ಕಪ್ಪು ಕ್ಯಾರೆಟು, 1 ಕಪ್ಪು ಬೀನ್ಸು, 1 ಕಪ್ಪು ಆಲೂಗೆಡ್ಡೆ, ಇಷ್ಟು ಹಾಕ್ಕೊಂಡು, ಆಲೂಗೆಡ್ಡೆ ಆಪ್ಷನಲ್ಲು, ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೀರೇನು ಆ್ಯಡ್ ಮಾಡಬಾರ್ದು. ಇದು ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗೂ ತುಂಬ ಬೆಂದಿರೋ ಹಾಗೂ ಆಗಲ್ಲ, ಕ್ರಿಸ್ಪಿ ಆಗೂ ಸ್ವಲ್ಪ ಬಾಯಿಗೆ ನೀಟಾಗಿ ಸಿಗುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನೋಂಥ ಈ ಉಪ್ಮಾ ಇದು. ಲಾಸ್ಟಲ್ಲಿ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದರೆ ವೆಜಿಟೇಬಲ್ಸ್ ಕೂಡ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತಾರೆ. ಈ ರೀತಿ ನಾವು ಸಣ್ಣದಾಗಿ ಹೆಚ್ಚಿ ಹಾಕೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅವರು ಸೈಡ್ಗೆ ಇಡೋ ಚಾನ್ಸಸ್ಸು ಇರೋದ್ರಿಲ್ಲ. ಒಳ್ಳೆ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲನೂ ಮಕ್ಕಳಿಗೂ ಸಿಗುತ್ತೆ. ಇವೆಲ್ಲ ಫ್ರೈ ಆದಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಅಷ್ಟೇ ಇಲ್ಲಿ ಜಾಸ್ತಿ ಹಾಕ್ಕೊಳ್ಬೇಕು. ಯಾಕಂದರೆ ತುಂಬ ಗಟ್ಟಿಯಾಗಿ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಇಲ್ಲಿ ನಾನು 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದೇ ಅಳತೆಯಲ್ಲಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಲಾಸ್ಟಲ್ಲಿ ನಿಂಬೆಹಣ್ಣು ಹುಳಿನ ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೇಕು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಈ ರೀತಿ ಕುದಿಯುತ್ತೆ. ವೆಜಿಟೇಬಲ್ಸು ಎಲ್ಲ ನೀಟಾಗಿ ಇದರಲ್ಲಿ ಬೇಯುತ್ತೆ. ಅದೇ ನೀರಲ್ಲಿ ನಾವು ರವೆ ಚೆನ್ನಾಗಿ ನೋಡಿ ಕುದೀತಾ ಇದೆಯಲ್ವ, ರವೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರವೆನ ಹಾಕ್ಕೊಳ್ಳುವಾಗ ಸ್ವಲ್ಪ ಫಾಸ್ಟಾಗಿರಬೇಕು. ಕೈ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಲಮ್ಸ್ ಆಗಬಾರ್ದು. ಗಂಟುಗಳಾದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹಾಗೆ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಒಂದು ತಿರುಗಿಸ್ಕೊಳ್ತಾನೇ ಇರಬೇಕು. ಹಂಗೇನಾರ ಗಂಟೆಲ್ಲಾರ ಇದ್ದ ಕಡೆ ನೀವು ಹಾಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಗಂಟು ಹೊಡ್ಕೊಳ್ಳುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ತೆಳ್ಳಗಿದೆ. ಇದು ನಾವು ಸ್ವಲ್ಪ ನೀರು ಜಾಸ್ತಿ ಹಾಕಿರೋದ್ರಿಂದ ತೆಳ್ಳಗೆ ಇರುತ್ತೆ. ಬಟ್ 1-2 ನಿಮಿಷ ನಾವು ಕುದಿಸಿದ್ರೆ ಅದು ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಇರುತ್ತೆ. 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿಟ್ಟರೆ ಸಾಕು. ಉಪ್ಮಾ, ಬಿಸಿ ಬಿಸಿ ಉಪ್ಮಾ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೆಜಿಟೇಬಲ್ ಉಪ್ಮಾ. ಇದು ತಿಂತಾಯಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಬಿಸಿಯಾಗಿ ತಿನ್ನೋದ್ರಿಂದ ಈ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ತನಕನೂ ಇದು ಸ್ವಲ್ಪ ತೆಳ್ಳಗೆ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಈ ಥರ ತೆಳ್ಳಗೆ ಮಾಡಿಕೊಂಡ್ರೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹಲವಾರು ಬೇಗ ಫಾಸ್ಟಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.